ಹಾಗೆ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ ನ ಇವತ್ತಿನ ಎಪಿಸೋಡ್ ನ ಮೊದಲ ಪ್ರೋಮೋ ಅಪ್ಲೋಡ್ ಆಗಿದೆ ಅಂಡ್ ಪ್ರೋಮೋಗಳು ಎಲ್ಲೆಲ್ಲಿ ಅಪ್ಲೋಡ್ ಆಗ್ತಿದಾವೆ ಅನ್ನೋದು ಕೂಡ ಸುಮಾರು ಜನ ಗೊತ್ತಿಲ್ಲ. ಕೆಲವೊಂದು ಪೇಜಸ್ ಗಳಿದಾವೆ, ಸೊ ಅದರಲ್ಲಿ ಪ್ರೋಮೋಗಳು ಅಪ್ಲೋಡ್ ಆಗ್ತಿರುವಂತದ್ದು. ಸದ್ಯಕ್ಕೆ ಇನ್ನೂ ಕೂಡ ಕಲರ್ಸ್ ಕನ್ನಡದ ಯಾವುದೇ ಪೇಜ್ ಕೂಡ ಅಫಿಷಿಯಲ್ ಪೇಜಸ್ಗಳು ಸೊ ಸೋಷಿಯಲ್ ಮೀಡಿಯಾದ್ದು ಇನ್ನೂ ಅನೇಬಲ್ ಆಗಿಲ್ಲ. ಸೊ ಕಾಪಿರೈಟ್ ಸ್ಟ್ರೈಕ್ ಇಂದ ಸಸ್ಪೆಂಡ್ ಆಗಿದ್ದಾವೆ. ಗೊತ್ತಿಲ್ಲ ಅದು ಯಾವಾಗ ಅವ್ರದ್ದು ಒಂದು ಕಾಪಿರೈಟ್ ಸಮಸ್ಯೆ ಬಗೆಹರಿಯುತ್ತೆ, ಯಾವಾಗ ಆಕ್ಟಿವ್ ಆಗ್ತವೆ ಅನ್ನುವಂಥದ್ದು. ಸೊ ಆಕ್ಟಿವ್ ಆದ್ರೆ ಸೊ ನಿಮಗೆ ತಿಳಿಸ್ತೀನಿ. ಜೊತೆಗೆ ನಿನ್ನೆ ಎಪಿಸೋಡ್ ಬಗ್ಗೆ ಮಾತಾಡಿದ್ದಕ್ಕೆ ಒಂದು ವಿಚಾರದ ಬಗ್ಗೆ ಸೊ ಸುಮಾರು ಜನ ನಿಮ್ಮ ಅನಿಸಿಕೆಗಳನ್ನ ಹಂಚ್ಕೊಂಡಿದ್ದೀರಾ, ನಾನು ರೆಸ್ಪೆಕ್ಟ್ ಮಾಡ್ತೀನಿ. ಅಂಡ್ ಸೊ ಇವತ್ತಿನ ಒಂದು ಪ್ರೋಮೋ ಬಗ್ಗೆ ಮಾತಾಡೋಣ. ಇಲ್ಲಿ ಕಾವ್ಯ ಅಂಡ್ ನಮ್ಮ ಗಿಲ್ಲಿ ಅವರ ಒಂದು ಜೊತೆಗೆ ಸೂರಜ್ ಅವ್ರದ್ದು ಏನ್ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇತ್ತು ಅದ್ರ ಬಗ್ಗೆ ಫನ್ ಆಗಿ ನಡೀತಾ ಇದೆ. ಅಂಡ್ ಸುದೀಪ್ ಸರ್ ಕೇಳ್ತಿದ್ದಾರೆ, ಸೊ ಕಾವ್ಯ ಹಾಗೂ ಸೂರಜ್ ಡ್ಯಾನ್ಸ್ ಮಾಡ್ತಿರ್ಬೇಕಾದ್ರೆ ಸೊ ಗಿಲ್ಲಿಗೆ ಒಂಚೂರು ಏನೋ ಆಗ್ತಿದೆ ಅನ್ನೋವಂಥದ್ದು ಇಡೀ ಮನೆಯಲ್ಲಿ ತುಂಬಾ ಜನಕ್ಕೆ ಗೊತ್ತಿಲ್ಲ ಅನ್ನೋ ರೇಂಜ್ಗೆ ಹೇಳ್ತಿದ್ದಾರೆ. ಅಂಡ್ ಗಿಲ್ಲಿ ಹೇಳುವಂಥದ್ದು ಒಂಥರ ಇವ್ರದಿಬ್ಬರದು ಹೆಂಗಿತ್ತು ಅಂತಂದ್ರೆ, ಅಣ್ಣ ಸತ್ಯವಾಗ್ಲು ಅದು ಅಂದ್ರೆ ರೊಮ್ಯಾಂಟಿಕ್ ಸಾಂಗ್ ತರ ಇರಲಿಲ್ಲ, ಒಂಥರ ಜಲ್ಲಿಕಟ್ಟಿನಲ್ಲಿ ಆ ಹೋರಿಗೆ ಗೂಳಿಗೆ ಹೆಂಗ್ ಹಿಡ್ಕೊಂತಾರಲ್ಲ ಕೊಂಬು, ಆ ರೀತಿಯಲ್ಲಿ ಹಿಡ್ಕೊಂಡಿರೋ ರೀತಿಯಲ್ಲಿ ಇತ್ತು ಅಂತ ಹೇಳ್ತಾ ಇದ್ದೇನೆ. ಅಂಡ್ ಕಾವ್ಯ ಹೇಳೋದು ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ವಿ, ಬಟ್ ಆದ್ರೆ ಮಾಡ್ಬೇಕಾದ್ರೆ ಎಲ್ಲ ಹಾಳಾಗೋಯ್ತು ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಸುದೀಪ್ ಸರ್ ಕೇಳುವಂಥದ್ದು, ಸೊ ನೀವು ಗಿಲ್ಲಿ ಹತ್ರ ಬೇರೆ ಹೆಲ್ಪ್ ತಗೊಳ್ಳಿಲ್ವಾ ಅಂತ ಕೇಳಿದಾಗ ಗಿಲ್ಲಿ ಹೇಳುವಂಥದ್ದು, ನಾನೇ ಕಣ ಎಲ್ಲ ನನ್ಗುಂಡಿ ನಾನೇ ತೋಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಂಥದ್ದು. ಅಂಡ್ ಸುದೀಪ್ ಸರ್ ಹೇಳುವಂಥದ್ದು, ಸೊ ನಿಮ್ಗೆ ಉರ್ಸಕ್ಕೆ ಮಾಡ್ದಂಗೆ ಇತ್ತಲ್ವಾ ಗಿಲ್ಲಿ ಆ ಒಂದು ಡ್ಯಾನ್ಸ್ ಅನ್ನುವಂಥದ್ದು. ಅಂಡ್ ಅಶ್ವಿನ್ ಹೇಳುವಂಥದ್ದು, ಗಿಲ್ಲಿಗೆ ಹೊಟ್ಟೆ ಉರಿಯೋದು ನೋಡಿ ನನಗಂತೂ ಖುಷಿ ಆಯ್ತು ಅನ್ನೋ ರೀತಿಯಲ್ಲಿ. ಅದಾದ್ಮೇಲೆ ಗಿಲ್ಲಿ ಹೇಳುವಂಥದ್ದು, ಅಣ್ಣ ಇವ್ರು ಯಾಕೆ ಕಣ ನಾನು ಹಿಂದೆ ಬಿದ್ದಿದ್ದಾರೆ ಅಂತ ಅರ್ಥ ಆಗ್ತಿಲ್ಲ ನನಗೆ, ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಮೀ, ಐ ಆಮ್ ಕಮಿಟೆಡ್ ಅಂತ ಹೇಳ್ತಾರೆ ಅಶ್ವಿನಿ ಅವ್ರಿಗೆ. ನಗು ತಡೆಯಕ್ಕಾಗಿಲ್ಲ ಕೊನೆಯಲ್ಲಿ. ಸೊ ಆ ರೀತಿಯಲ್ಲಿ ಸ್ಟೇಟ್ಮೆಂಟ್ಗಳು ಇರ್ತವೆ ನಮಗೆ ಗಿಲ್ಲಿದು ಒಂದೊಂದ್ಸರಿ. ಮಾತು ಅಂತ ಬಂದಾಗ ನನ್ನ ಪ್ರಕಾರ ಗಿಲ್ಲಿಗೆ ಮೀರಿಸುವಂಥವ್ರು ಬಿಗ್ ಬಾಸ್ ಮನೆ ಒಳಗಡೆ ಯಾರು ಇಲ್ಲ ಅಂತಾನೆ ಹೇಳ್ಬೋದು. ಅಂಡ್ ಕಾವ್ಯ ಹಾಗೂ ಸೂರಜ್ ಡ್ಯಾನ್ಸ್ ಮಾಡ್ತಿರ್ಬೇಕಾದ್ರೆ ಸೊ ಗಿಲ್ಲಿಗೆ ಒಂಚೂರು ಏನೋ ಆಗಿದೆ ಅನ್ನೋದು ಈ ಮನೆಯಲ್ಲಿ ತುಂಬಾ ಜನಕ್ಕೆ ಗೊತ್ತಿಲ್ಲ ಅಂತ. ಮೇ ಬಿ ಅದು ನೋಡಿದ್ದೀರಾ ಆಲ್ರೆಡಿ. ಸೊ ಪ್ರಾಕ್ಟೀಸ್ ಮಾಡೋ ಟೈಮಲ್ಲಿ ಸೊ ಲೈವ್ ಎಲ್ಲ ನೋಡಿದ್ದೀರಾ. ಸೊ ಯಾವ್ಯಾವ ಒಂದು ಆಂಗಲ್ ಅಲ್ಲಿ ನಿಂತ್ಕೊಂಡು ಗಿಲ್ಲಿ ನೋಡ್ತಾ ಇದ್ದ, ಆಮೇಲೆ ಎಡಿಟಿಂಗ್ ಅಲ್ಲಿ ಯಾವ್ಯಾವ ರೇಂಜಿಗೆ ಎಡಿಟ್ ಮಾಡಿ ಹಾಕಿದ್ದಾರೆ ಇನ್ಸ್ಟಾಗ್ರಾಮ್ ಅಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಅವರ ಅಭಿಮಾನಿಗಳು ಅಂತ. ಸಖತ್ತಾಗಿರುವಂತ ಒಂದು ಎಮೋಷನಲ್ ಬ್ಯಾಕ್ ಗ್ರೌಂಡ್ ಸೀನ್ ಹಾಕೋದು, ಸೊ ಅಲ್ಲಿ ಒಂದು ಆ ಫೋಟೋ ಹಾಕಿ ಅಟ್ಯಾಚ್ ಮಾಡಿ ಪೋಸ್ಟ್ ಮಾಡೋದು. ಅದ್ರ ಕೆಳಗಡೆ ಕಮೆಂಟ್ಗಳಂತೂ ನೋಡ್ಲಿಕ್ಕೆ ಸಾಲದು ಕಣ್ಣುಗಳು. ಕಾವ್ಯ ಯಾವ ರೇಂಜಿಗೆ ಬೈದಿದ್ದಾರೆ ಅಂತಂದ್ರೆ ಸರಿಯಾಗಿ ಬೈದಿದ್ದಾರೆ. ಏನು ಆಗಲ್ಲ, ಅದು ಇವಾಗ ಅವ್ರಿಗೆ ಇಷ್ಟಪಡ್ತಿರೋದಾರೆ ಅಂತಂದ್ರೆ ಆ ಥರ ಕಮೆಂಟ್ಗಳು ಬರ್ತವೆ. ಬಟ್ ಆದ್ರೂ ಕೂಡ ಕೆಲವೊಂದನ್ನ ನಾವು ಸತ್ಯಗಳನ್ನ ಅರ್ಥ ಮಾಡ್ಕೊಳ್ಳೇಬೇಕು. ಕಾವ್ಯ ಆಗ್ಲಿ ಗಿಲ್ಲಿ ಆಗ್ಲಿ ಲವರ್ಸ್ ಅಲ್ಲ, ಅವ್ರು ಜಸ್ಟ್ ಶೋಗೋಸ್ಕರ ಅಲ್ಲಿ ಒಳಗಡೆ ಇದ್ದಾರೆ, ಫ್ರೆಂಡ್ ಅಂತ ಹೇಳ್ಬೋದು. ಬಿಟ್ರೆ ಅದಕ್ಕಿಂತ ಜಾಸ್ತಿ ಇನ್ನೇನು ಇಲ್ಲ ಅಂತ ನನಗನ್ಸುತ್ತೆ. ಅದನ್ನ ಗಿಲ್ಲಿಗೂ ಗೊತ್ತಿದೆ ಅಂಡ್ ಕಾವ್ಯಗೂ ಗೊತ್ತಿದೆ. ಗಿಲ್ಲಿ ಏನ್ ಮಾಡ್ತಿದ್ದೇನೆ ಅಂತ ಅವನಿಗೂ ಕೂಡ ಕ್ಲಿಯರ್ ಆಗಿ ಗೊತ್ತಿದೆ. ಟ್ರೂ ಲವ್ ಅದು ಇದು ಅದೆಲ್ಲ ಇಲ್ಲ, ಜಸ್ಟ್ ಒಂದು ಶೋ ಅಷ್ಟೇನೆ. ಬಿಕಾಸ್ ನಾವು ಬೇರೆ ಶೋದಲ್ಲೂ ಕೂಡ ನೋಡಿದೀವಿ ಸೊ ಯಾವ್ಯಾವ ರೀತಿಯಲ್ಲಿ ಮೀನ್ಸ್ ಕಂಟೆಸ್ಟೆಂಟ್ಗಳು ಮಾಡ್ತಾರೆ ಅಂತ. ಸೊ ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಆಗ್ತಿರುವಂಥದ್ದು. ಅಂಡ್ ಗಿಲ್ಲಿ ಯಾವುದೋ ಒಂದು ಟೈಮಲ್ಲೂ ಕೂಡ ಅದನ್ನ ಹೇಳ್ಕೊಂಡಿದ್ದಾನೆ ಅಂತ ಅನ್ಸುತ್ತೆ ನನಗೆ. ಸೊ ಇದು ಏನೇನು ಅಂತ ಹೇಳ್ಬಿಟ್ಟು ಅವಾಗ ಸ್ಟ್ಯಾಂಡ್ ತಗೊಂತಾರೆ ಒಬ್ರಿಗೊಬ್ರು ವಿಷಯ ಅಂತ ಬಂದಾಗ. ಅದು ನನ್ನ ಪ್ರಕಾರ ಲಿಮಿಟೆಡ್ ಆಗಿರಬೇಕು. ಪ್ರತಿಯೊಂದರಲ್ಲೂ ಕೂಡ ಸ್ಟ್ಯಾಂಡ್ ತಗೊಳ್ಳುವಂಥದ್ದು ಕೂಡ ಸರಿ ಇರಲ್ಲ. ಬಿಕಾಸ್ ಅಂದ್ರೆ ಸಪೋರ್ಟ್ ಅನ್ನೋ ರೀತಿಯಲ್ಲಿ ಮಾತುಕತೆ ಬರುವಂಥದ್ದು. ಅಂಡ್ ಇದಾದ್ಮೇಲೆ ಅಲ್ಲಿ ಗಿಲ್ಲಿ ಹೇಳುವಂಥದ್ದು, ಸೊ ಅಣ್ಣ ಸತ್ಯವಾಗ್ಲೂ ಹೇಳ್ತೀನಿ, ಅದು ರೊಮ್ಯಾಂಟಿಕ್ ಸಾಂಗ್ ತರ ಇಲ್ಲ ಅಂತ, ಜಲ್ಲಿಕಟ್ಟಿನಲ್ಲಿ ಗೂಳಿ ಗಿಡ್ಕೊಂಡಂಗೆ ಹಿಡ್ಕೊಂಡ್ರು ಅಂತ. ಆ ಪರ್ಸನಾಲಿಟಿ ಹೆಂಗಿದೆ, ಆ ಸೂರಜ್ದು ಪರ್ಸನಾಲಿಟಿನೇ ಹೆಂಗಿದೆ, ಕಾವ್ಯ ಪರ್ಸನಾಲಿಟಿನೇ ಹೆಂಗಿದೆ. ಸೊ ಅದು ಹಂಗೆ ಅನ್ಕೊಂಡಾಗ ಹಂಗೆ ಅನ್ಕಡುತ್ತೆ. ಎಲ್ಲೋ ನಮ್ಮ ಕಾವ್ಯ ಅವರು ಯಾವುದೋ ಒಂದು ಗೂಳಿ ನಡ್ಕೊಂಡಿದ್ದಾರೆ ಅನ್ನೋ ರೇಂಜಿಗೆ ಅನ್ಸುತ್ತೆ. ರೊಮ್ಯಾಂಟಿಕ್ ಆಗಿ ಅನ್ಸಲ್ಲ ಅದು. ಬಟ್ ಚೆನ್ನಾಗೇ ಮಾಡಿದ್ರು ಅಂತ ಅನ್ಸುತ್ತೆ. ಅಷ್ಟೇನು ಕೆಟ್ಟದಾಗೇನು ಇರಲಿಲ್ಲ ನನಗೆ ಗಿಲ್ಲಿ ಹೇಳೋ ರೀತಿನಲ್ಲಿ. ಅವನೇನೋ ಸುಮ್ಮನೆ ಫನ್ನಾಗಿ ಹೇಳ್ತಿದ್ದಾನೆ, ಬಟ್ ನನಗೆ ಗೊತ್ತಿರಂಗೆ ತುಂಬಾ ಚೆನ್ನಾಗೇ ಮಾಡಿದ್ರು ಅಂತ ಅನ್ನಿಸ್ತಪ್ಪ ಆ ಒಂದು ಪರ್ಫಾರ್ಮೆನ್ಸ್. ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಅದಾದ್ಮೇಲೆ ಕಾವ್ಯ ಹೇಳುವಂಥದ್ದು, ತುಂಬಾ ಚೆನ್ನಾಗಿ ಮಾಡಬೇಕು ಅಂತಾನೆ ಪ್ರಾಕ್ಟೀಸ್ ಮಾಡಿದ್ವಿ, ಬಟ್ ಎಲ್ಲ ಹಾಳಾಗೋಯ್ತು ಅಂತ. ಎಲ್ಲಿ ಹಾಳಾಗೋಯ್ತು ಗೊತ್ತಿಲ್ಲ, ಬಟ್ ಆಲ್ಮೋಸ್ಟ್ ಏನ್ ಅನ್ಕೊಂಡಿದ್ರು ಅದನ್ನ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು ನನ್ನ ಪ್ರಕಾರ. ಆಮೇಲೆ ನಿಮ್ ಗಿಲ್ಲಿ ಹತ್ರ ಬೇರೆ ಹೆಲ್ಪ್ ಕೇಳಿದ್ರಿ ಅನ್ನೋ ಹೇಳ್ಕೊಟ್ರನ್ನ ಅಂತ ಕಾವ್ಯ ಕೇಳುವಂಥದ್ದು. ನಾನೇ ಕೇಳ್ಕೊಳ್ಳೋಣ, ನನ್ಗುಂಡಿ ನಾನೇ ತೋಡ್ಕೊಳ್ಳಿ ಅಂತ ಹೇಳ್ತಿರುವಂಥದ್ದು. ಅವನಿಗೆ ಮೊದಲೇ ಡ್ಯಾನ್ಸ್ ಮಾಡ್ತಿರೋದು ಕಂಡ್ರೇನೆ ಆಗ್ತಾ ಇಲ್ಲ. ಅದಾದ್ಮೇಲೆ ಅಲ್ಲಿ ಪರ್ಫಾರ್ಮೆನ್ಸ್ ಮಾಡೋ ಟೈಮಲ್ಲಿ ಅಷ್ಟೇ, ಆ ಪರ್ಫಾರ್ಮೆನ್ಸ್ ಸ್ಟಾರ್ಟ್ ಆದಾಗಿಂದ ಎಂಡೂರು ಕೂಡ ಅಣ್ಣನ ಎಕ್ಸ್ಪ್ರೆಷನ್ನೇ ಇಲ್ಲ ಅಲ್ಲಿ. ಫುಲ್ ಒಳ್ಳೆ ಸುಮ್ಮನೆ ಹಿಂಗೆ ಕುತ್ಕೊಂಡಿದ್ದ, ಏನು ಎಕ್ಸ್ಪ್ರೆಷನ್ ಎಲ್ಲ. ಅಟ್ಲೀಸ್ಟ್ ಅವಳು ಯಾರು ರಾಶಿಕಾ ಅವ್ರು ಎಕ್ಸ್ಪ್ರೆಷನ್ ಕೊಟ್ಟು ಎಂಜಾಯ್ ಮಾಡ್ಕೊಂಡಿದ್ರು, ಬಟ್ ಗಿಲ್ಲಿ ಕಡೆಯಿಂದ ಒಂದೇ ಒಂದು ಎಕ್ಸ್ಪ್ರೆಷನ್ ಬರಲಿಲ್ಲ ಅಲ್ಲಿ. ಸೊ ಅದರಲ್ಲೇ ಗೊತ್ತಾಗುತ್ತೆ ಅಣ್ಣಂಗೆ ಸ್ವಲ್ಪ ಬೆಂಕಿ ಬಿದ್ದಿದೆ ಅಂತ. ಅಗೇನ್ ಅದು ಸೀರಿಯಸ್ ಅಲ್ಲ, ಅವ್ನು ಮೇ ಬಿ ಯಾಕೆ ಹಂಗೆ ಅವತ್ತು ಮಾಡ್ದ ಅಂತ ನನಗೂ ಅರ್ಥ ಆಗಲಿಲ್ಲ. ಅವನಿಗೂ ಗೊತ್ತಿದೆ ಗಿಲ್ಲಿ ಏನು ಚಿಕ್ಕ ಹುಡುಗ ಅಲ್ಲ, ಅವನಿಗೆ ರಿಯಾಲಿಟಿ ಶೋ ಹೊಸದು ಅಲ್ಲ. ಓಕೆ, ಸೊ ಒಂದು ಸ್ವಲ್ಪ ಇರುತ್ತೆ ಈ ಜೊತೆಗಿದ್ದವರು ಆ ಕಡೆಗೆ ಹೋಗಿ ಡ್ಯಾನ್ಸ್ ಮಾಡ್ತಿರ್ಬೇಕಾದ್ರೆ ಒಂದು ಸ್ವಲ್ಪ ಇರುತ್ತೆ, ಬಟ್ ಅಷ್ಟೊಂದು ಸೀರಿಯಸ್ ಆಗಿ ನನ್ನ ಪ್ರಕಾರ ಇಲ್ಲ ಅಂತ ಹೇಳ್ತೀನಿ. ಓಕೆ, ಸೊ ಇದಾದ್ಮೇಲೆ ಸುದೀಪ್ ಸರ್ ಕೇಳುವಂಥದ್ದು, ಸೊ ನಿಮಗೆ ಉರ್ಸಕ್ಕಂತಂಗೆ ಮಾಡ್ದಂಗೆ ಇತ್ತಲ್ವಾ ಗಿಲ್ಲಿ ಅಂತ. ಹಂಗೇನು ಇರ್ಲಿಕ್ಕಿಲ್ಲ, ಉರ್ಸಂಕೆ ಮಾಡ್ದಂಗೇನು ಇರಲಿಲ್ಲ ಅಂತ ನನಗೆ ಅನ್ಸುತ್ತೆ. ಓಕೆ, ಅಶ್ವಿನ್ ಹೇಳುವಂಥದ್ದು, ಗಿಲ್ಲಿ ಹೊಟ್ಟೆ ಉರಿಯೋದು ನೋಡ್ಲಿಕ್ಕೆ ನನಗಂತೂ ಖುಷಿ ಆಯ್ತು ಸಾರ್ ಅಂತ.
ಮೇ ಬಿ ಕೇಳಿರ್ತಾರಂತ ಅನ್ಸುತ್ತೆ ಅಲ್ಲಿ ಅಶ್ವಿನಿ ಅವ್ರಿಗೆ. ಅಶ್ವಿನಿ ನಿಮ್ಗೆ ಏನ್ ಅನಿಸ್ತು ಅಂತಂದಾಗ ಮೇ ಬಿ ಈ ಸ್ಟೇಟ್ಮೆಂಟ್ ಬಂದಿರುತ್ತೆ ಅನ್ಸುತ್ತೆ. ಅಶ್ವಿನಿ ಅವರು ಗಿಲ್ಲಿ, ಸೊ ಇವ್ರಿಬ್ರದ್ದು ಒಂದು ಈ ಏನಂತಾರೆ ಟಕಫರ್ ಇದೆಯಲ್ಲ, ಸೊ ಇದು ನೋಡ್ಲಿಕ್ಕೆ ತುಂಬಾ ಖುಷಿ ಆಗುತ್ತೆ ನನಗೆ. ಯಾಕಂತಂದ್ರೆ ಅವ್ರದ್ದು ಒಂಥರ ಕೋಳಿ ಜಗಳಗಳಿದ್ದಂಗೆ. ಅಶ್ವಿನಿ ಏನೋ ಒಂದ್ ಮಾಡ್ತಾರೆ, ಗಿಲ್ಲಿ ಏನೋ ಒಂದ್ ಮಾಡ್ತಾರೆ. ಅಶ್ವಿನಿ ಅವ್ರು ಮುಂಚೆ ತರ ಸೀರಿಯಸ್ ಆಗಿ ತಗೊಳ್ಳಲ್ಲ, ಕೆಲವು ಟೈಮಲ್ಲಿ ತಗೊಂತಾರೆ. ಬಟ್ ಗಿಲ್ಲಿ ಇವ್ರಿಗೆಲ್ಲ ಸ್ವಲ್ಪ ಉರ್ಸೋದ್ ನೋಡ್ಲಿಕ್ಕೆ ನಮಗೆ ಖುಷಿ ಆಗುತ್ತೆ. ಅದು ಫನ್ ಆಗೇ ಇರ್ಬೋದು ಅಥವಾ ಸೀರಿಯಸ್ ಆಗಿರ್ಬೋದು, ಸ್ವಲ್ಪ ಉರ್ಸಕ್ ನೋಡಿದ್ರೆ ಸ್ವಲ್ಪ ಖುಷಿ ಆಗುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಇಲ್ಲಿ ಗಿಲ್ಲಿ ಹೇಳ್ತಾನೆ, ಬಿಡ್ತಾನೆ ಅವನು ಈ ಏನೇ ಹೇಳಿದ್ರು ಕೂಡ ಒಂದ್ ಏನೋ ಕೌಂಟರ್ ಅಟ್ಯಾಕ್ ಇಟ್ಟಿರ್ತಾನೆ ಅವನು. ಅಲ್ಲಿ ಅದೇ ಹೇಳುವಂಥದ್ದು ಗಿಲ್ಲಿ, ಏನ್ ಗೊತ್ತಾ, ಅಣ್ಣ ಇವ್ರು ಯಾಕಣ್ಣ ನನ್ನಿಂದೆ ಬಿದ್ದಿದ್ದಾರೆ ಅಂತ ಅರ್ಥ ಆಗ್ತಿಲ್ಲ ನನಗೆ, ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಮೀ, ಐ ಆಮ್ ಕಮಿಟೆಡ್ ಅಂತ ಬೇರೆ ಹೇಳ್ತಾನೆ ಅಶ್ವಿನಿ ಅವ್ರಿಗೆ. ಇಂಥ ಲೈನ್ಗಳು ಅದು ಅವನಿಂದನೇ ಬರಕ್ ಸಾಧ್ಯ, ಇನ್ಸ್ಟೆಂಟ್ ಆಗಿ, ಇಲ್ಲ ಅಂತಂದ್ರೆ ಬರಕ್ ಸಾಧ್ಯನೇ ಇಲ್ಲ. ಸೊ ಚೆನ್ನಾಗಿ ಹೇಳೋದು ಈ ರೀತಿನಲ್ಲಿ ಇದ್ದಂಥದ್ದು ಪ್ರೋಮೋ. ಸೊ ಪ್ರೋಮೋದಲ್ಲೇ ಈ ರೇಂಜಿಗೆ ಇದೆ ಅಂತಂದ್ರೆ ಎಪಿಸೋಡ್ ಅಲ್ಲಿ ಇನ್ ಯಾವ ರೇಂಜಿಗೆ ಇರುತ್ತೋ ಗೊತ್ತಿಲ್ಲ. ಸೊ ಇನ್ನೊಂದು ಏನಂತಂದ್ರೆ ನಮ್ಮ ರಘು ಅಂಡ್ ಅಶ್ವಿನಿ ಅವ್ರ ಬಗ್ಗೆ ಕೂಡ ಮಾತಾಡ್ಬೇಕು. ಇಲ್ಲ ಅಂತಂದ್ರೆ ಇದು ಒಂದ್ ರೀತಿನಲ್ಲಿ ಅನ್ಯಾಯ ಆಗ್ಬಿಡುತ್ತೆ. ಓನ್ಲಿ ಕಾವ್ಯದು ಮತ್ತೆ ಗಿಲ್ಲಿದು ಮಾತಾಡಿದ್ರೆ ಇಲ್ಲ, ಚಾನ್ಸೇ ಇಲ್ಲ. ಅಶ್ವಿನಿ ಅಂಡ್ ರಘು ಅವ್ರು ಕೂಡ ಮಾತಾಡ್ಬೇಕು. ಅವ್ರದ್ದು ಕೂಡ ಕೆಲವೊಂದು ಫೋಟೋಸ್ಗಳಿದಾವೆ, ಹೆವಿ ಆಗಿದಾವೆ ಅವು. ಈ ಅಣ್ಣನಿಗಿಂತ ಗಿಲ್ಲಿ ಕಾವ್ಯಗಿಂತ ಸಖತ್ತಾಗಿದಾವೆ ಅವು. ಅವನ್ನ ನನ್ನ ಪ್ರಕಾರ ಪ್ಲೇ ಮಾಡಿ ತೋರಿಸಬೇಕು. ಅಂಡ್ ಹೊರಗಡೆಗೆ ಏನು ಕೆಲವೊಂದು ಮೀಮ್ಸ್ ಎಲ್ಲ ಮಾಡಿದಾರಲ್ಲ, ಸೊ ಅದನ್ನು ಕೂಡ ಪ್ಲೇ ಮಾಡಿದ್ರೆ ಇನ್ನೂ ಸಖತ್ತಾಗಿರುತ್ತೆ ಅಂತ ನನ್ನ ಅನಿಸಿಕೆ. ಸಖತ್ತಾಗಿತ್ತು ಅವ್ರದ್ದು ಡ್ಯಾನ್ಸ್ ಮಾಡಿರುವಂಥದ್ದು. ಮೇ ಬಿ ಟಚ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಓಕೆ, ಆ ವಿಷಯದ ಬಗ್ಗೆ. ಜೊತೆಗೆ ನಿನ್ನೆ ಎಪಿಸೋಡ್ ಅಲ್ಲಿ ಕೆಲವೊಂದು ವಿಷಯಗಳು ನಡೆದಿದ್ದಾವೆ. ನಾನು ಆಲ್ರೆಡಿ ಒಂದು ವಿಡಿಯೋ ಕೂಡ ಮಾಡಿದ್ದೀನಿ ಆ ಒಂದು ವಿಷಯದ ಬಗ್ಗೆ. ಹಾಗೆ ನಾನು ಅದ್ರ ಬಗ್ಗೆ ಮಾತಾಡಕ್ ಹೋಗಲ್ಲ. ಇನ್ನು ಕೆಲವೊಂದು ಪ್ರಶ್ನೆಗಳಿರುವಂತ ಜನಗಳಿಗೆ ಏನಂದ್ರೆ ಕೆಲವ್ರ ಬಗ್ಗೆ ಮಾತಾಡಿಲ್ಲ ಅಂತ. ಅಶ್ವಿನಿ ಅಂಡ್ ರಾಶಿಕಾ, ಸೊ ಇವರಿಗೆ ಸುದೀಪ್ ಸರ್ ಇನ್ನೂ ಉಗಿದಿಲ್ಲ, ಡೈರೆಕ್ಟ್ ಆಗಿ ಉಗಿಬೇಕಾಗಿತ್ತು. ಓನ್ಲಿ ರಕ್ಷಿತಾ ಪರ ಇದಕ್ಕೇನೆ ಮಾತಾಡಿರುವಂಥದ್ದು, ಹಾಗೆ ಹೀಗೆ ಅನ್ನುವಂಥದ್ದು. ಅಂಡ್ ನಾನು ಏನ್ ಗೊತ್ತಾ, ನಿನ್ನೆ ಕೆಲವೊಂದು ಹೇಳಿದ್ದಾರೆ, ಇಂಡೈರೆಕ್ಟ್ ಆಗಿ ಹೇಳಿದ್ದಾರೆ. ಅಂಡ್ ಇಲ್ಲಿ ಸುದೀಪ್ ಸರ್ ಮುಂಚೆ ತರ ಯಾವುದೇ ರೀತಿಯಲ್ಲಿ ಡೈರೆಕ್ಟ್ ಆಗಿ ನಿಮ್ ತಪ್ಪು ಹಾಗೆ ಈಗ ಅಂತ ಹೇಳ್ತಾ ಇಲ್ಲ. ಒಂದು ವಿಟಿಗಳನ್ನ ತಗೊಂಡು ಬಂದು ಇಡ್ತಿದ್ದಾರೆ, ಸೊ ನಿಮ್ ತಪ್ಪನ್ನ ನೀವೇ ಅರ್ಥ ಮಾಡ್ಕೊಳ್ಳಿ ಅನ್ನುವಂಥದ್ದು, ಅಥವಾ ಇಂಡೈರೆಕ್ಟ್ ಆಗಿ ಹೇಳುವಂತ ಪ್ರಯತ್ನ ಮಾಡ್ತಿದ್ದಾರೆ. ನಿನ್ನೆ ಎಕ್ಸಾಂಪಲ್ ತಗೊಳ್ಳಿ, ನೀವು ರಾಶಿಕಾ ಬಗ್ಗೆ ಹೇಳ್ಬೇಕಾದಾಗ, ರಾಶಿಕಾ ಅವರು ಆ ಒಂದು ಪೇರೆಂಟ್ಸ್ ಮೀಟಿಂಗ್ ಅಂತ ಬಂದಾಗ ಅಲ್ಲಿ ಅವ್ರ ತಮ್ಮರು ಯಾರೋ ಮಾತಾಡ್ತಾರೆ, ಅಂದ್ರೆ ಡಿಫೆಂಡ್ ಮಾಡ್ಕೊಂಡೇ ಮಾತಾಡಿರುವಂಥದ್ದು. ಸೊ ಡಿಫೆಂಡ್ ಮಾಡ್ಕೊಂಡು ಮಾತಾಡಿದ್ದಾದ್ಮೇಲೆ ಹೊರಗಡೆ ಬಂದು ಅಲ್ಲಿ ಯಾರು ನಮ್ಮ ಕ್ಯಾಪ್ಟನ್ ರಘು ವಿರುದ್ಧ ಮಾತಾಡ್ತಾರೆ. ನೀವು ಫೇವರಿಸಮ್ ಮಾಡಿದೀರಾ, ನೀವು ಅಲ್ಲಿ ಮಾತಾಡಿದ ನಮ್ಮ ತಮ್ಮಗೆ ಉತ್ತರ ಕೊಡೋಕ್ಕಾಗಲ್ಲ, ನಿಮಗೆ ಯಾಕೆ ಸೈಲೆಂಟ್ ಆಗಿದ್ರಿ, ಹಾಗೆ ಹೀಗೆ. ಅಂಡ್ ಲಾಸ್ಟ್ ಅಂತ ಹೇಳಿದ್ರಿ, ನಾನು ಇಲ್ಲಿ ಲಾಸ್ಟ್ ಆಗಿದ್ದೀನಿ, ಉತ್ತರ ಬೇಕು, ಹಾಗೆ ತುಂಬಾ ಜಗಳ ಮಾಡಿದ್ರು. ಏನಕ್ಕೆ ಮಾಡಿದ್ರು ಹೇಳಿ, ಮನೆಯವರು ಹೇಳಿರೋದಂತ ಒಂದು ಮಾತುಗಳಿಂದ ಅವರು ಫುಲ್ ರೈಸ್ ಆದ್ರು. ಬಿಕಾಸ್ ಅವ್ರಿಗೆ ಅನ್ಸಿದ್ದೆ ಹೊರಗಡೆಗೆ ಎಲ್ಲೋ ಮೇ ಬಿ ನನ್ನ ಬಗ್ಗೆ ಚೆನ್ನಾಗೇ ಹೋಗ್ತಿರ್ಬೋದು ಅನ್ನೋ ರೀತಿನಲ್ಲಿ. ಬಟ್ ಅದು ತಪ್ಪು. ಅಲ್ಲಿ ಕ್ಲಿಯರ್ ಆಗಿ ಹೇಳ್ತಾರೆ ಯಾರು, ಸುದೀಪ್ ಸರ್, ನೀವೇನಾದ್ರು ನಿಮ್ಮ ಮನೆಯಿಂದ ಬಂದಿರುವಂತ ಫೋನ್ ಕಾಲ್ಗಳನ್ನ ಸೀರಿಯಸ್ ಆಗಿ ತಗೊಂಡಿದ್ರೆ ನಿಮ್ಮಂತ ಮುಟ್ಟಾಳರು ಯಾರು ಇಲ್ಲ ಅಂತ ಹೇಳ್ತಾರೆ. ಆ ಜಗಳ ಆಡಿದ್ಕೇನೆ ಅಲ್ಲಿ ರಾಶಿಕಾಗೆ ಅಲ್ಲಿ ಅಷ್ಟು ಡೈರೆಕ್ಟ್ ಆಗಿ ಹೇಳಿರುವಂತದ್ದು ಆ ವಿಷಯ. ಸೊ ಇದು ರಾಶಿಕ್ ಅವ್ರು ಅರ್ಥ ಮಾಡ್ಕೊಂಡ್ರೆ ಅವರಿಗೆ ಮುಖ ಕೊಡ್ದಂಗೆ ಆಗುತ್ತೆ. ಇದಕ್ಕಿಂತ ಡೈರೆಕ್ಟ್ ಆಗಿ ಇನ್ನೇನು ಹೇಳ್ಬೇಕು ಗೊತ್ತಿಲ್ಲ ನನಗೆ. ಒಂದ್ಸರಿ ಉಗಿದ್ರಾ. ಇನ್ನೊಂದು ವಿಚಾರದಲ್ಲಿ ಸೂರಜ್ ಬಗ್ಗೆ ಅಂತ ಬಂದಾಗ, ಅವ್ರದ್ದೇನು ನಡೆಸ್ತಿದ್ರೆ ಒಳಗಡೆಗೆ, ಅದು ಅಂತ ಬಂದಾಗಲೂ ಕೂಡ ಅಷ್ಟೇನೆ, ಇದು ಬಿಗ್ ಬಾಸ್ ಶೋ. ಇಲ್ಲಿ ಒಳಗಡೆಗೆ ನೀವು ಬಿಗ್ ಬಾಸ್ ಶೋ ತರ ಆಡ್ಬೇಕು. ನೀವು ಹೊರಗಡೆ ಹೋದ್ಮೇಲೆ ಬೇಕಾದ್ರೆ ಸಂಬಂಧಗಳು ಬೆಳೆಸಿ ಮದುವೆ ಆಗಿ ಮಕ್ಕಳು ಮಾಡ್ಕೊಳ್ಳಿ, ಯಾರು ಕೇಳಲ್ಲ. ಬಟ್ ಇದು ಬಿಗ್ ಬಾಸ್ ಶೋ, ಬಿಗ್ ಬಾಸ್ ರೀತಿಯಲ್ಲಿ ಆಟ ಆಡಿ ಅಂತ ಹೇಳಿದ್ರು. ಇದ್ರಿಗಿಂತ ಓಪನ್ ಆಗಿ ಇನ್ನೇನು ಹೇಳ್ಬೇಕು. ಅದು ರಾಶಿಕ್ ಅಂಡ್ ಸೂರಜ್ ಹೇಳಿದಂತಾನೆ ಕ್ಲಿಯರ್ ಆಗಿ ಗೊತ್ತಾಗುವಂಥದ್ದು. ಸೊ ಈ ವಿಚಾರದಲ್ಲಿ ಸುಮಾರು ರೀತಿಯಲ್ಲಿ ಹೇಳಿದ್ದಾರೆ. ಅದು ಇಂಡೈರೆಕ್ಟ್ ಆಗಿ ಹೇಳಿರುವಂಥದ್ದು. ಮೇ ಬಿ ಅದು ಕೆಲವರಿಗೆ ಅರ್ಥ ಆಗಿದೆ ಅನ್ಕೊಂತೀನಿ. ಅರ್ಥ ಮಾಡ್ಕೊಳ್ಳೇಬೇಕಾಗುತ್ತೆ ನಾವು. ಬಿಕಾಸ್ ನಾನು ಲಾಸ್ಟ್ ಒಂದು ಇದರಲ್ಲೂ ಕೂಡ ಹೇಳಿದ್ದೆ, ಲಾಸ್ಟ್ ವೀಕ್ ಅಂತ ಅನ್ಸುತ್ತೆ, ಇವಾಗ ಮುಂಚೆ ತರ ಡೈರೆಕ್ಟ್ ಆಗಿ ಉಗಿತಾ ಇಲ್ಲ. ಬಿಕಾಸ್ ಜಾಸ್ತಿ ಹೇಳಿದ್ರೆ ಏನನ್ಸುತ್ತೆ ಅಂತಂದ್ರೆ ಅಲ್ಲಿ ಶೋನಲ್ಲಿಂದನೇ ಕ್ವಿಟ್ ಮಾಡುವಂತ ಚಾನ್ಸಸ್ ಇರುತ್ತೆ. ಬಟ್ ಕ್ವಿಟ್ ಮಾಡ್ತಾರೆ ಅಂತ ಹೇಳಿ ಪೂರ್ತಿ ಸೈಲೆಂಟ್ ಆಗಿರುವಂಥದ್ದು ಕೂಡ ನನ್ನ ಪ್ರಕಾರ ತಪ್ಪು. ಬಟ್ ಅಟ್ಲೀಸ್ಟ್ ಎಲ್ಲಿ ಗಂಟೆ ಹೇಳ್ಬೇಕು ಅಲ್ಲಿ ಗಂಟೆ ಹೇಳೋದು ಬೆಟರ್ ಅಂತ ನನಗನ್ಸುತ್ತೆ. ಓಕೆ, ಸೊ ಇದಾದ್ಮೇಲೆ ಅಶ್ವಿನಿ ಅಂತ ಬಂದಾಗ ಅಲ್ಲಿ ಕೆಲವು ವಿಚಾರ, ರಕ್ಷಿತಾ ಬಗ್ಗೆ ಏನೇನು ಸ್ಟೇಟ್ಮೆಂಟ್ಗಳನ್ನ ಪಾಸ್ ಮಾಡಿದ್ರು ಅದನ್ನೆಲ್ಲ ಇಂಡೈರೆಕ್ಟ್ ಆಗಿ ಸ್ಟೇಟ್ಮೆಂಟ್ಗಳನ್ನ ಪಾಸ್ ಮಾಡಿ ಇಡೀ ಮನೆಯ ಒಂದು ಅಭಿಪ್ರಾಯ ತಗೊಂಡಾಗ ಅಲ್ಲಿ ಅಶ್ವಿನಿ ಗೊತ್ತಾಗಿರುತ್ತೆ ಎಲ್ಲರೂ ಕೂಡ ಸರಿ ಇದ್ದಾರೆ, ನಂದೇ ತಪ್ಪಿದೆ ಅಥವಾ ನಾನೇ ತಪ್ಪಿದ್ದೀನಿ ಅನ್ನೋ ರೀತಿಯಲ್ಲಿ ಅನ್ಸಿರುತ್ತೆ ಮನಸ್ಸಿನ ಒಳಗಡೆಗೆ. ಬಟ್ ಹೊರಗಡೆ ಹೆಂಗಿದ್ದಾರೆ ಅಂತಂದ್ರೆ ಅವರು ನಂದೇ ಸರಿ, ನಾನು ಮಾಡಿದ್ದೇ ಸರಿ ಅನ್ನೋ ರೇಂಜಲ್ಲಿ ಇದ್ದಾರೆ. ಸೊ ಅದು ಖಂಡಿತವಾಗ್ಲೂ ತಪ್ಪು. ಅವ್ರು ಅರ್ಥ ಮಾಡ್ಕೊಬೇಕು. ಅವ್ರಿಗೆ ಏನಕ್ಕೆ ಡೈರೆಕ್ಟಾಗಿ ಉಗಿತಾ ಇಲ್ಲ ಅಂತಂದರೆ ಒಂದೇನೋ ಹಿರಿಯರು ಇದ್ದಾರೆ, ಸೊ ತಿಳ್ಕೊಂತಾರೆ ಅನ್ನೋ ಒಂದು ಇದ್ರ ಮೇಲೆನೆ ಒಂದು 3-4 ವಾರದಿಂದ ಅದನ್ನ ಹಂಗೆ ಹೇಳ್ಕೊಂಡು ಬಂದಿದ್ದಾರೆ. ಗೊತ್ತಿಲ್ಲ ಇನ್ನು ಕೆಲವು ವಿಚಾರದಲ್ಲಿ ಡೈರೆಕ್ಟಾಗಿ ಹೇಳುವಂಥ ಒಂದು ಪರಿಸ್ಥಿತಿ ಬಂದರೂ ಕೂಡ ಬರ್ಬೋದು. ಬಟ್ ಅಶ್ವಿನಿ ಅಂತ ಬಂದಾಗ ಸ್ವಲ್ಪ ಹೆಸಿಟೇಟ್ ಮಾಡ್ತಾರೆ ನಮ್ಮ ಹೋಸ್ಟ್ ಸುದೀಪ್ ಸರ್ ಆ್ಯಂಡ್ ಬಿಗ್ ಬಾಸ್ ಅಂತ ಬಂದಾಗ. ಯಾಕಂದ್ರೆ ಲಾಸ್ಟ್ ಒಂದು ಬ್ರೇಕ್ ಅಂತ ಬಂದಾಗ, ಜೈಲಿನ ಒಂದು ವಿಚಾರ ಬಂದಾಗ, ಸೊ ರೂಲ್ ಬ್ರೇಕ್ ಮಾಡಿದಾಗ ಏನು ಶಿಕ್ಷೆ ಕೊಡಲ್ಲ. ನಿನ್ನೆ ಎಪಿಸೋಡಲ್ಲಿ ತರಕಾರಿ ಕಟ್ ಮಾಡ್ತಾರೆ ಸೂರಜ್ ಅವರು, ಅದೊಂದು ಕಾರಣಕ್ಕೇನೆ ಶಿಕ್ಷೆ ಕೊಡ್ತಾರೆ. ಮೀನ್ಸ್ ಲಕ್ಸುರಿ ಬಂದಿತ್ತಲ್ಲ ಚಿಕನ್ನು ಮತ್ತೆ ಕಾಫಿ ಪೌಡರ್, ಅದನ್ನ ವಾಪಸ್ ತಗೊಂತಾರೆ. ಅವತ್ತು ಅಷ್ಟೊಂದೆಲ್ಲ ಮಾಡಿದಂಥ ಅಶ್ವಿನಿ ಗೌಡ ಅವರು ಮಾಡಿದಾಗ ಯಾವುದೇ ಶಿಕ್ಷೆ ಕೊಡಲಿಲ್ಲ. ಅರ್ಥ ಆಗಿಲ್ಲ ಏನು ಎತ್ತ ಅಂತ ಹೇಳ್ಬಿಟ್ಟು. ಸೊ ಈ ಒಂದು ಬಯಸಡ್ ಆಗಿರುವಂಥ ಕೆಲವೊಂದು ಡಿಸಿಷನ್ಗಳನ್ನ ಬಿಗ್ ಬಾಸ್ ಕಡೆಯಿಂದ ಆಗ್ತಿದೆ.
ಅದನ್ನ ಸರಿಪಡಿಸ್ಕೊಬೇಕು ಅಂತ ಅನ್ಸುತ್ತೆ. ಅಂಡ್ ನಿನ್ನೆ ಒಂದು ಎಪಿಸೋಡ್ ಅಲ್ಲಿ ಒಂದು ವಿಷಯ ಹೇಳ್ತಾರೆ ಅಶ್ವಿನಿ ಗೌಡ ಅವರದ್ದು, ಏನು ಅಂತಂದ್ರೆ ರಕ್ಷಿತಾ ಅವರು ಜಗಳ ಆಡೋ ಟೈಮಲ್ಲಿ ಚಪ್ಪಲಿ ತೋರಿಸ್ತಾರೆ ಅಂತಾನೆ ಹೇಳಿದ್ರು. ಓಕೆ, ಸೊ 4 ಸಾರಿಯನ್ನು ಚಪ್ಪಲಿ ತೋರಿಸಿದಾರೆ ಅಂತ ಹೇಳಿದ್ರು. ನನಗೆ ಗೊತ್ತಿರಂಗೆ ಆ ತರ ಚಪ್ಪಲಿ ತೋರಿಸಿದ್ರೆ ಅಶ್ವಿನಿ ಗೌಡ ಅವರು ಸುಮ್ಮನೆ ಕೂರುವಂತ ವ್ಯಕ್ತಿ ಅಂತೂ ಅಲ್ಲ. ಅಲ್ಲೇನೆ ಸರಿಯಾಗಿ ಕೊಡ್ತಾರೆ, ಇಲ್ಲಾಂದ್ರೆ ಹೈಲೈಟ್ ಮಾಡ್ತಾರೆ. ಅಲ್ಲಿ ಏನಕ್ಕೆ ಹೈಲೈಟ್ ಮಾಡದೇ ಇರೋರು ಇಲ್ಲಿ ಏನಕ್ಕೆ ಹೇಳ್ತಿದ್ದಾರೆ. ಆಮೇಲೆ ನಿನ್ನೆ ಸುದೀಪ್ ಸರ್ ಕೂಡ ಅದ್ರ ಬಗ್ಗೆ ಮಾತಾಡ್ಲಿಲ್ಲ, ಅಥವಾ ಚಪ್ಪಲಿ ತೋರಿಸಿದ್ದೇ ಸರಿ ಅನ್ನೋದಾದ್ರೆ ಸುದೀಪ್ ಸರ್ ಮಾತಾಡ್ಬೇಕಾಗಿತ್ತು, ಅಥವಾ ಅಶ್ವಿನಿ ಇನ್ನೊಂದು ಸ್ವಲ್ಪ ಜೋರಾಗಿ ಮಾತಾಡ್ಬೋದಾಗಿತ್ತು. ತೋರಿಸಿಲ್ಲ ಅಂದಿದ ತಕ್ಷಣ ಅಟ್ಲೀಸ್ಟ್ ಅಲ್ಲಿ ಕಾವ್ಯ ಅವ್ರು ಮಾತಾಡ್ಬೇಕಾಗಿತ್ತು. ಕಾವ್ಯ ಅವ್ರು ಸ್ಟ್ಯಾಂಡ್ ತಗೊಂಡ್ರು, ಅಲ್ಲಿ ಸೀರಿಯಲ್ ಆಕ್ಟರ್ ಅಂದ್ರೆ ಸೀರಿಯಲ್ ಆಕ್ಟ್ ಮಾಡೋ ರೀತಿ ಇಲ್ಲಿ ಮಾಡಬೇಡಿ ಅಂತಂದಾಗ ಕಾವ್ಯ ಹೇಳ್ತಾರೆ ಅವ್ಳು ಹೇಳಿರೋ ರೀತಿ ಹಾಗಲ್ಲ, ಸೊ ಹೀಗೆ ಅಂತ. ಆ ಚಪ್ಪಲಿ ವಿಷಯ ಅಂತ ಬಂದಾಗ್ಲೂ ಕೂಡ ಅಷ್ಟೇನೆ. ಸೊ ಕಾವ್ಯ ಅವ್ರು ಹೇಳ್ಬೋದಾಗಿತ್ತು ಅವ್ರು ತೋರಿಸಿದ್ದು ಚಾನ್ಸೇ ಇಲ್ಲ ಅನ್ನೋ ರೀತಿನಲ್ಲಿ. ಅಂಡ್ ಸುದೀಪ್ ಸರ್ ಕೂಡ ಹೇಳ್ಬೋದಾಗಿತ್ತು ತೋರಿಸಿದ್ರ ಅಂತ ಅಟ್ಲೀಸ್ಟ್ ರಕ್ಷಿತಾ ಕೇಳಬೇಕಾಗಿತ್ತು. ರಕ್ಷಿತಾ ಕೂಡ ಅಲ್ಲಿ ಇಲ್ಲ ಅಂತಾನು ಹೇಳಿಲ್ಲ, ಹ್ಞೂ ಅಂತಾನು ಹೇಳಿಲ್ಲ. ಸೊ ಇಲ್ಲಿ ಏನಕ್ಕೆ ಸೈಲೆಂಟ್ ಆದ್ರು ಅಂತ ಅರ್ಥ ಆಗಿಲ್ಲ. ಅದು ತೋರಿಸಿಲ್ಲ ಅನ್ನೋದು ಕೂಡ ಇನ್ನೂ ಕನ್ಫ್ಯೂಷನ್ ಇದೆ. ಮೇ ಬಿ ಅದನ್ನ ಒಂಚೂರು ಕ್ಲಾರಿಫೈ ಮಾಡಿದ್ರೆ ಬೆಟರ್ ಆಗಿರುತ್ತೆ ಅಂತ ನನಗೆ ಅನ್ಸುತ್ತೆ. ಇಲ್ಲ ಅಂದ್ರೆ ಎರಡು ಕಡೆಯಿಂದ ಕೂಡ ಅದೇ ಡಿಸ್ಕಷನ್ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಇದು ಬಿಟ್ಟು ನಿಮ್ಗೇನಾದ್ರು ಮತ್ತೆ ಬೇರೆ ವಿಚಾರದ ಬಗ್ಗೆ ಅನ್ಸಿದ್ರೆ ಭಿನ್ನ ಅಭಿಪ್ರಾಯಗಳು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಾನು ಆಲ್ಮೋಸ್ಟ್ ಎಲ್ಲಾನು ಕೂಡ ಕವರ್ ಮಾಡಿದ್ದೀನಿ ಅಂತ ಅನ್ಸುತ್ತೆ. ಅಂಡ್ ಪ್ರಿನ್ಸಿಪಲ್ ರಘು ಅಂತ ಇನ್ನೊಂದು ಅದು ಒಂದು ದೊಡ್ಡ ಪ್ರಾಬ್ಲಮ್ ಆಯ್ತು ಗುರು ನನ್ನಿಂದ. ಅದು ನಂದಲ್ಲ ಆಕ್ಚುಲಿ ಪ್ರಾಬ್ಲಮ್. ಕಿಚ್ಚನ ಚಪ್ಪಳೆ ಅಂತ ಬಂದಾಗ ರಘು ಕೊಟ್ಟಿದ್ದಾರೆ, ಸೊ ನಿನ್ನೆ ಎಪಿಸೋಡ್ ಅಲ್ಲಿ ಕೊಟ್ಟಿದ್ದಾರೆ. ಬಟ್ ಅದು ಏನಾಗಿದೆ ಅಂದ್ರೆ ಈ ಜಿಯೋ ಹಾಟ್‌ಸ್ಟಾರ್ ಅಲ್ಲಿ ಏನಾಗಿದೆ, ಲೈವ್ ಅಲ್ಲಿ ಅದು ಹಾಕಿಲ್ಲ ಅವರು. ಅದ್ ಏನಕ್ಕೆ ಹಾಕಿಲ್ಲ ಗೊತ್ತಿಲ್ಲ, ನನ್ನೂ ಕೂಡ ನೋಡಿಲ್ಲ. ನಾವೇನ್ ಮಾಡ್ತೀವಿ ಎಪಿಸೋಡ್ ಜಿಯೋ ಹಾಟ್‌ಸ್ಟಾರ್ ಅಲ್ಲಿ ನೋಡೋದ್ರಿಂದ ಕೆಲವೊಂದನ್ನ ನೋಟ್ ಮಾಡ್ಕೊಂತಾ ಇರ್ತೀನಿ. ಸೊ ಅದು ಪಾಸ್ ಅಂಡ್ ಪ್ಲೇ ಮಾಡಿ ನೋಡ್ತಾ ಇರ್ತೀನಿ. ಸೊ ಅದು ಮೇ ಬಿ ಎಲ್ಲೋ ನನಗೆ ಮಿಸ್ ಆಗಿರ್ಬೋದು ಅಂತ ನಾನು ಅನ್ಕೊಂಡೆ. ಬಿಕಾಸ್ ಕಮೆಂಟ್ ಬಾಕ್ಸ್ ಅಲ್ಲಿ ಯಾರೋ ಬಂದು ಹಾಕಿದ್ರು ಕಿಚ್ಚನ ಚಪ್ಪಳೆ ಆಲ್ರೆಡಿ ಕೊಟ್ಟಿದ್ದಾರೆ, ಕರೆಕ್ಟ್ ಆಗಿ ನೋಡ್ಕೊಂಡು ಮಾತಾಡು ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ರು. ಐ ರೆಸ್ಪೆಕ್ಟ್ ದೆಮ್. ಬಿಕಾಸ್ ಏನಂತಂದ್ರೆ ಅದು ಕೊಟ್ಟಿರೋದಂತ ನಿಜ, ಬಟ್ ನಾನು ನೋಡಿಲ್ಲ ಅನ್ನೋದಕ್ಕಿಂತ ಅದರಲ್ಲಿ ನಾನು ನೋಡೋ ಟೈಮಲ್ಲಿ ಆ ಲೈವ್ ಅಲ್ಲಿ ಅದು ಹಾಕೇ ಇಲ್ಲ, ಆ ಫುಟೇಜೇ ಹಾಕಿಲ್ಲ ಅವ್ರು ಕಿಚ್ಚನ ಚಪ್ಪಳೆ ಕಟ್ ಮಾಡಿದ್ದಾರೆ. ಆಮೇಲೆ ಅದು ಎಪಿಸೋಡ್ ಅಪ್ಲೋಡ್ ಮಾಡೋ ಟೈಮಲ್ಲಿ ಜಿಯೋ ಹಾಟ್‌ಸ್ಟಾರ್ ಇವಾಗ ನೋಡ್ತಾ ಇದೀನಿ, ಹೋಗೋದು ಆ್ಯಡ್ ಮಾಡಿದ್ದಾರೆ. ಅದು ನನ್ನ ತಪ್ಪು ಅಲ್ಲ, ಅದು ಓಕೆ ಕಮೆಂಟ್ ಮಾಡಿದ್ರೆ ಅವ್ರ ತಪ್ಪು ಅಲ್ಲ. ಅದಕ್ಕೆ ನಾನು ಉತ್ತರ ಕೊಟ್ಟಿದ್ದೀನಿ, ಅದನ್ನ ಕಮೆಂಟ್ ಬಾಕ್ಸಲ್ಲೂ ಕೂಡ ಪಿನ್ ಮಾಡಿದ್ದೀನಿ ಲಾಸ್ಟ್ ಒಂದು ವಿಡಿಯೋದಲ್ಲಿ. ಸೊ ಆ ಥರ ಮಿಸ್ಟೇಕ್ ಆಗಿದೆಯಪ್ಪ, ನಾನು ಅದನ್ನ ಕಂಪ್ಲೀಟ್ ಆಗಿ ನೋಡ್ತೀನಿ, ಎಪಿಸೋಡ್ಗಳನ್ನ ನೋಡಿನೇ ನಾನು ವಿಡಿಯೋ ಮಾಡೋವಂಥದ್ದು. ಕೆಲವೊಂದು ಬಿಟ್ಟಿರ್ತೀನಿ, ಏನಕ್ಕಂದ್ರೆ ಮೈನರ್ ಆಗಿರುವಂಥ ಒಂದು ವಿಷಯಗಳಿರುತ್ತೆ, ಅದನ್ನ ಬಿಟ್ಟಿರ್ತೀನಿ. ಹೈಲೈಟ್ ಆಗಿರುವಂಥದ್ದು ಮಾತ್ರ ಮಾತಾಡ್ತೀನಿ. ಹಾಗಾಗಿ ಮಾತ್ರಕ್ಕೆ ನಾವು ಒಬ್ಬರು ಬಯಾಸ್ಡ್ ಆಗಿದ್ದೀನಿ ಅಥವಾ ಕೆಲವೊಂದನ್ನು ಮಾತ್ರ ತಗೊಂತೀನಿ, ಕೆಲವೊಂದು ತಗೊಳ್ಳಲ್ಲ, ಆ ಥರ ಏನೂ ಇಲ್ಲ. ಪ್ರತಿಯೊಂದು ಕೂಡ ಕವರ್ ಮಾಡ್ತೀನಿ. ಹೊರಗಡೆ ನಾನು ಕೆಲವೊಂದನ್ನು ಏನಕ್ಕೆ ಒತ್ತಿ ಹೇಳ್ತೀನಿ ಅಂತಂದ್ರೆ ಆ ವಿಚಾರವಾಗಿ ಕೆಲವು ಕಡೆಗೆ ತುಂಬಾ ನೆಗೆಟಿವ್ ಆಗಿ ಹೋಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಅಷ್ಟೊಂದು ನೆಗೆಟಿವ್ ಆಗಿ ಹೋಗ್ತಿದೆ ಅಂತಂದಾಗ ಅದು ಒಂದು ಪರ್ಟಿಕ್ಯುಲರ್ ವಿಷಯದ ಬಗ್ಗೆನೇ ಮಾತಾಡ್ತೀನಿ. ಬಿಕಾಸ್ ಬ್ಯಾಲೆನ್ಸ್ ಆಗಿರ್ಬೇಕು. ಅಷ್ಟೊಂದು ನೆಗೆಟಿವ್ ಆಗಿ ಹೋಗ್ತಿದೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಇವ್ರದ್ದೇನು ತಪ್ಪಿಲ್ಲ, ಸೊ ಇವ್ರು ಸುಮ್ಮನೆ ಬೇಕು ಅಂತ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗಕ್ಕಾಗಲ್ಲ. ನಾನು ಅಷ್ಟೊಂದು ಹೇಟ್ ಕ್ರಿಯೇಟ್ ಆಗ್ತಿದೆ ಒಬ್ಬರ ಬಗ್ಗೆ ಅಂತಂದಾಗ ಅಷ್ಟೇ ಒಂದು ಒಳ್ಳೆ ರೀತಿಯಲ್ಲಿ ಕೂಡ ಇದು ನಡೀತಿದೆ ಅಂತಾನು ಕೂಡ ಹೇಳಬೇಕಾಗುತ್ತೆ. ಅಲ್ಲಿಗೆ ಬ್ಯಾಲೆನ್ಸ್ ಆಗುವಂಥದ್ದು. ಸೊ ಇಲ್ಲ ನಾನು ಸುಮ್ಮನೆ ಹೇಳೋಗ್ಬಿಟ್ರೆ ಅದಕ್ಕೆ ಅರ್ಥ ಇರಲ್ಲ ಅಂತ ನನಗೆ ಅನ್ಸುತ್ತೆ. ಇವಾಗಲೂ ಹೇಳ್ತಾ ಇದ್ದೀನಿ, ರಕ್ಷಿತಾ ವಿಷಯ ಅಂತ ಬಂದಾಗ ಕೆಲವರು ಅವ್ರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಅಶ್ವಿನಿ ಆದ್ರೂ ಆಗಿರ್ಬೋದು, ರಾಶಿಕಾ ಆದ್ರೂ ಆಗಿರ್ಬೋದು, ರಿಷಾ ಆದ್ರೂ ಆಗಿರ್ಬೋದು. ಅದು ನನ್ನ ಪ್ರಕಾರ ಓನ್ಲಿ ಮಾತಲ್ಲೇ ಇದೆ. ಓಕೆ, ಸೊ ಅದನ್ನ ಇನ್ನೂ ಸುಮಾರು ಜನ ಹೇಳಿದ್ರು ಬಟ್ಟೆ ವಿಚಾರವಾಗಿ. ಸೊ ಅವ್ರು ಮುಂಚೆನೆ ಡಿಸ್ಕಸ್ ಮಾಡಿದ್ರು ಹಾಗೆ ಹೀಗೆ ಅಂತ. ಏನ್ ಅಂತ ಮಾತಾಡ್ತಿದ್ರ? ಅವ್ರು ಏನಾದ್ರು ಬಟ್ಟೆ ಬಿಚ್ಚಬೇಕು ಉಳ್ದು ಅಂತ ಹೇಳ್ಬಿಟ್ಟು ಏನಾರ ಡಿಸ್ಕಸ್ ಮಾಡ್ತಿದ್ರ? ಅರ್ಥ ಸ್ವಲ್ಪ ಮಾಡ್ಕೊಳ್ಳಿ. ಓನ್ಲಿ ಒಂದು ಸೈಡೆಡ್ ಸ್ಟೋರಿ ಮಾತ್ರ ತಿಳ್ಕೊಬೇಡಿ. ನಾನು ರಾತ್ರಿ ಕೂಡ ಹೇಳಿದ್ದೀನಿ. ಸೊ ಯಾರು ಕೂಡ ಅಲ್ಲಿ ಎಷ್ಟೇ ಮೀನ್ಸ್ ವಿರೋಧಿ ಇದ್ರು ಕೂಡ ಆ ರೇಂಜಿಗೆ ಮಾಡಲ್ಲ. ಸೊ ಅದನ್ನ ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ಲೈವ್ ಅಲ್ಲಿ ನೋಡಿ ಅಂತಂದ್ರೆ ಇನ್ನೊಂದು ಹೇಳ್ತೀನಿ ಕೇಳಿ, ನಾನು ಪೂರ್ತಿ ಲೈವ್ ನೋಡ್ಕೊಂಡು ಕೂತ್ಕೊಳಕ್ಕಾಗಲ್ಲ. ಬಟ್ ಎಪಿಸೋಡಲ್ಲಿ ಏನು ಕಾಣಿಸುತ್ತೆ ಅದನ್ನ ಹೇಳ್ಬೋದು. ಬಟ್ ನೀವು ಏನೇ ಹೇಳಿ ಒಬ್ಬ ವ್ಯಕ್ತಿ ಮಾನ ಮರ್ಯಾದೆ ಹಾಳು ಮಾಡಬೇಕು ಅಂತ ಒಂದು ಅಷ್ಟು ಕೋಟ್ಯಾಂತರ ಜನ ನೋಡುವಂಥ ಶೋನಲ್ಲಿ ಮಾಡಕ್ ಸಾಧ್ಯನೇ ಇಲ್ಲ ಗುರು. ಅಲ್ಲ, ರಾಶಿಕಾ ಕೆಟ್ಟವ್ರು ಇರ್ಬೋದು, ಬಟ್ ಒಬ್ರು ಬಟ್ಟೆ ಕಳೆದು ಮಾನ ಮರ್ಯಾದೆನ ಹರಾಜ್ ಹಾಕುವಂತ ಹುಡುಗಿರಂತೂ ಅಲ್ವೇ ಅಲ್ಲ ಅವರು. ಓಕೆ, ಇವಾಗ್ಲೂ ಹೇಳ್ತಾ ಇದೀನಿ, ಹಿಂದೆ ಮಾತಾಡಿದ್ದಾರೆ, ತಪ್ಪು ಮಾಡಿದ್ದಾರೆ, ಟಾರ್ಗೆಟ್ ಮಾಡಬೇಕು, ಅವಳು ವಿರೋಧಿ, ನನ್ನ ಶತ್ರು ಅನ್ನೋ ರೀತಿನಲ್ಲಿ ಹೇಳಿದ್ದಾರೆ, ಒಪ್ಕೊಂತೀನಿ. ಬಟ್ ಅದಂತೂ ಚಾನ್ಸೇ ಇಲ್ಲ. ಅಗೇನ್ ಹೇಳ್ತಾ ಇದ್ದೀನಿ, ಇಷ್ಟೊಂದು ಏನಕ್ಕೆ ಡಿಫೈನ್ ಮಾಡ್ಕೊತೀನಿ ಅಂತಂದ್ರೆ ಅದು ಸತ್ಯ ಇದೆ. ಓಕೆ, ಜನಗಳು ಏನಾಗಿದೆ ಅಂತಂದ್ರೆ ಒಂದ್ ಕಡೆಗೆ ಹೋದ್ರೆ ಅದೇ ಕಡೆಗೆ ಎಲ್ಲರೂ ಕೂಡ ಹೋಗ್ತಿದ್ದಾರೆ. ಸೊ ಅದು ತಪ್ಪು ಮಾಡ್ತಿರುವಂಥದ್ದು. ಆಮೇಲೆ ಸುಮಾರು ಜನ ಇವಾಗ ಇನ್ಸ್ಟಾಗ್ರಾಮ್ ಅಲ್ಲಿ ಅಲ್ಲಿ ಇಲ್ಲಿ ರಿವ್ಯೂವರ್ಸ್ಗಳು ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಒಂದ್ ಕಡೆಗೆ ಟ್ರೆಂಡ್ ಹೋಗ್ತಾ ಇದೆ ಅಂತಂದಾಗ ಸೊ ಆ ಕಡೆನೇ ಮಾತಾಡುವಂಥದ್ದು. ಓಕೆ, ಅದೇ ಸರಿ ಅನ್ನುವಂಥದ್ರ ಬಗ್ಗೆ ಹೋಗ್ತಿದ್ದಾರೆ. ಸೊ ಅದು ತುಂಬಾ ಅಂದ್ರೆ ತುಂಬಾ ಡೇಂಜರ್. ಒಳಗಡೆ ಇರುವಂಥ ಕಂಟೆಸ್ಟೆಂಟ್ಗಳಿಗೆ ತಪ್ಪು ಯಾವುದು ಸರಿ ಯಾವುದು ಅನ್ನೋದ್ರ ಬಗ್ಗೆ ಥಿಂಕ್ ಮಾಡಿ ಮಾತಾಡಬೇಕೆ ಹೊರತು ಸುಮ್ಮನೆ ಒಂದು ಟ್ರೆಂಡ್ ಹೋಗ್ತಾ ಇದೆ, ಜನಗಳು ಇದಕ್ಕೆ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ವ್ಯೂಸ್ 100% ಬರುತ್ತೆ. 100% ಬರುತ್ತೆ. ಎಷ್ಟು ಬೇಕಾದ್ರೆ ವ್ಯೂಸ್ ತಗೊಬಹುದು ಒಬ್ಬರ ಬಗ್ಗೆ ಮಾತಾಡ್ಲಿಕ್ಕೆ, ಒಬ್ರದೇ ದಾರಿ ನೋಡ್ಕೊಂಡು ಹೋಗೋದು. ಸೊ ಅಲ್ಲಿ ಸೀಸನ್ 10ರಲ್ಲೂ ಹಂಗೆ ಆಯ್ತು. ಸ್ಟಾರ್ಟಿಂಗ್ ಅಲ್ಲೆಲ್ಲ ಏನ್ ಮಾಡಿದ್ರು, ವಿನಯ್ ಗೌಡ ಸರಿ ಇಲ್ಲ. ಅರ್ಧ ಸೀಸನ್ ಮುಕ್ಕಾಲ್ ಸೀಸನ್ ವಿನಯ್ ಗೌಡ ಹೇಟ್ ಮಾಡ್ಕೊಂಡೇ ಬಂದ್ರು. ಕೊನೆಗೆ
ಅವರೇ ತಿರ್ಗಾ ಅವನಿಗೆ ಸಪೋರ್ಟ್ ಮಾಡಕ್ಕೆ ಹೊಂಟೋಗ್ಬಿಟ್ರು. ಸೊ ಈ ರೀತಿನಲ್ಲಿ ಪರ್ಸ್ಪೆಕ್ಟಿವ್ಗಳು ಚೇಂಜ್ ಆಗ್ತಾ ಹೋಗುತ್ತೆ. ಸುಮ್ಮನೆ ಟ್ರೆಂಡ್ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ಇವಾಗ ರಕ್ಷಿತದ್ ಹೋಗ್ತಿದೆಯಲ್ಲ, ಸೊ ಅವಳು ಏನೇ ಮಾಡಿದ್ರು ಕೂಡ ಸರಿ ಅನ್ನೋ ರೇಂಜ್ಗೆ ಹಂಗೆ ಹೋಗ್ತಿದೆ. ಬಟ್ ನಾವು ಬ್ಯಾಲೆನ್ಸ್ ಆಗಿ ಥಿಂಕ್ ಮಾಡಬೇಕು, ಒಂದೊಂದು ಪದಗಳ ಬಗ್ಗೆ ಕೂಡ ಚರ್ಚೆ ಆಗಬೇಕಾಗುತ್ತೆ, ಅದು ಮಾಡಬೇಕು ಅಂತ ನನ್ನ ಅನಿಸಿಕೆ. ಓಕೆ, ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನೂ ಏನಾದರೂ ನಿಮ್ಮ ಅಭಿಪ್ರಾಯಗಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನಂತೂ ಓದಲಿಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಕೆಲವೊಂದಕ್ಕೆ ರಿಪ್ಲೈ ಕೂಡ ಮಾಡ್ತಾ ಇದ್ದೀನಿ, ಕೆಲವಕ್ಕೆ ರಿಪ್ಲೈ ಕೊಡ್ಲಿಕ್ಕೆ ಆಗಲ್ಲ ಬಿಕಾಸ್ ಸಮಯದ ಅಭಾವ ಇರೋದ್ರಿಂದ. ಓಕೆ, ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್.